ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವಜನರೇ, ವಂದನೆಗಳು. ದೇವರ ನಮಗೆ ಸ್ತೋತ್ರವಾಗಲಿ. ಈ ದಿನ ಮತ್ತಾಯ 7:13-14 ವಚನವನ್ನು ಓದಿಕೊಳ್ಳೋಣ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ದೇವರು ನಮಗೆ ಸ್ತೋತ್ರವಾಗಲಿ. ದೇವರು ಈ ವಾಕ್ಯದೊಟ್ಟಿಗೆ ಏನು ಮಾತನಾಡೋಗಿದ್ದರೆ ದೇವ್ರನ್ನ ತಿಳ್ಕೊಳ್ಳೋಣ. ಪರಿಶುದ್ಧಾತ್ಮನೇ ದೇವರೇ, ಈ ವಾಕ್ಯದೊಂದಿಗೆ ದೇವರೇ ನೀವು ಮಾತನಾಡ್ರಿ, ನೀವು ಅದ್ಭುತಗೊಳಿಸ್ರಪ್ಪ. ಹೌದು ಸ್ವಾಮಿ ಸಪ್ಪ, ಇದು ನಿಮಗೆ ಮಾತ್ರ ಮಹಿಮೆ ಆಗಲಿ ದೇವರೇ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇಲೆ. ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗಿರಿ ಅಂದರೆ ಯೇಸು ಸ್ವಾಮಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ತನ್ನ ಶಿಷ್ಯರಿಗೆ ಇಲ್ಲಿ 2 ಮಾರ್ಗಗಳಿದ್ದಾವೆ. ಅಂದರೆ ಒಂದು ಇಕ್ಕಟ್ಟಾದ ಮಾರ್ಗ, ಒಂದು ಸರಳ ಮಾರ್ಗ ಎಂಬುದಾಗಿ ತಿಳಿಸ್ತದೆ. ಅಂದರೆ ತನ್ನ ಶಿಷ್ಯರಂದರೆ ಯೇಸುವಿನ ನಂಬಿರ್ತಕ್ಕಂಥ ನಾವುಗಳು, ಯೇಸುವಿನ ಅನುಸರಿಸ್ತಕ್ಕಂಥ ಅನುಯಾಯಿಗಳು, ಯೇಸುವಿನ ಶಿಷ್ಯರಾಗಿರ್ತಕ್ಕಂಥವ್ರು, ಯೇಸುವಿನ ವಿಶ್ವಾಸಿಗಳಾಗಿರ್ತಕ್ಕಂಥವ್ರಿಗೆ ಇಲ್ಲಿ ಸ್ಪಷ್ಟವಾಗಿ ದೇವರು ಹೇಳ್ತಕ್ಕಂಥ ಇಕ್ಕಟ್ಟಾದ ಮಾರ್ಗ. ಇಲ್ಲಿ ನಮ್ಮದು ಇಕ್ಕಟ್ಟಾದ ಮಾರ್ಗ, ನಮ್ಮದು ಯಾವುದೇ ಸರಳ ಮಾರ್ಗ ಅಲ್ಲ. ಏಕೆಂದರೆ ನಾವು ಈ ಲೋಕದಲ್ಲಿ ಇರ್ತಕ್ಕಂಥದ್ದು ಸೈತಾನನ್ನು ನಾವು ಎದುರಿಸಿ ನಾವು ಇಲ್ಲಿ ಜೀವಿಸ್ಬೇಕಂದ್ರೆ ಇದು ನಮಗೆ ಸರಳ ಮಾರ್ಗ ಅಲ್ಲ, ಇದು ನಮಗೆ ಇಕ್ಕಟ್ಟಾದ ಮಾರ್ಗ ಎಂದು ಯೆಹೋವನ ಸುವಾರ್ತೆಯಲ್ಲಿ ಇದನ್ನು ಸ್ಪಷ್ಟವಾಗಿ ದೇವರು ತಿಳಿಸರಾಗಿದ್ದಾರೆ. ಅಂದರೆ ನಾವು ಲೋಕದ ಒಂದು ಆಸೆಯಲ್ಲಿ ಬಿದ್ದು ನಾವು ಸರಳ ಮಾರ್ಗದಲ್ಲಿರುವಾಗ ದೇವರು ಇದನ್ನು ಎಚ್ಚರಿಸಲಾಗಿದ್ದಾರೆ. ಅಂದರೆ ತನ್ನ ಶಿಷ್ಯರಿಗೆ ಇದನ್ನು ಹೇಳ್ತಾ ಇದ್ದಾರೆ, ಎಚ್ಚರಿಕೆಯಿಂದ ನೀವು ಜೀವಿಸಿರಿ ಎಂಬುದಾಗಿ. ಜ್ಞಾನೋಕ್ತಿ 16:25 ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು, ಕಟ್ಟ ಕಡೆ ಅದು ಮರಣ ಮಾರ್ಗವೇ. ಅಂದರೆ ನಾವು ಯೇಸುವನ್ನು ಕಂಡುಕೊಂಡು ಯೇಸುವಿನ ಮಾರ್ಗದಲ್ಲಿದ್ದು ನಾವು ಯೇಸುವಿನ ವಾಕ್ಯದೊಂದಿಗೆ ನಾವು ನಡೆದೇ ಇದ್ದರೆ ಅದು ಸರಳ ಮಾರ್ಗವಾಗಿರುತ್ತೆ. ನಾವು ಯಾವಾಗ ಯೇಸುವನ್ನು ಅನುಸರಿಸಿ ಯೇಸುವಿನ ವಾಕ್ಯಗಳನ್ನು ನಾವು ಹೃದಯದಲ್ಲಿ ಅಳವಡಿಸಿಕೊಂಡು ನಾವು ಅದರಂತೆ ನಾವು ಜೀವಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ, ನಾವು ಆವಾಗ ಇಕ್ಕಟ್ಟಾದ ನಾವು ಪರಿಸ್ಥಿತಿಯಲ್ಲಿ ನಾವು ಬೀಳ್ತೀವಿ. ಅಂದರೆ ಕಷ್ಟಕರವನ್ನು ನಾವು ಎದುರಿಸಲೇಬೇಕಾಗುತ್ತೆ. ಆವಾಗ ನಾವು ನಮ್ಮ ತಂದೆಯಾದ ದೇವರೊಟ್ಟಿಗೆ ನಾವು ಪ್ರಾರ್ಥನೆಯ ಮೂಲಕ ನಾವು ಬಲಗೊಳ್ಳಬೇಕು. ಆವಾಗ ನಾವು ಅದನ್ನು ಕೇಳಿಕೊಳ್ಬೇಕು, ದೇವಾದಿ ದೇವನೇ ನನಗೆ ಈ ಕಷ್ಟದಿಂದ ಪಾರು ಮಾಡು. ಆವಾಗ ನಾವು ಆತ ಬಲದಿಂದ ಆತನ ಒಂದು ಶಕ್ತಿ ಸಾಮರ್ಥ್ಯದಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ನಡೆಸೋದಾಗಿದೆ. ನಾವು ದೇವರನ್ನು ನಂಬಿ ನಾವು ಲೋಕದ ಆಸೆಯಲ್ಲಿದ್ದಾಗ ನಮಗೆ ಯಾವುದೇ ಕಷ್ಟಗಳು ಯಾವುದೇ ಸಂಕಟಗಳು ಬರಲ್ಲ. ಉದಾಹರಣೆಗೆ ನಾವು ಹೇಳೋದಾದರೆ, ಯೇಸು ಸ್ವಾಮಿ ದೀಕ್ಷೆ ಸ್ಥಾನ ತೆಗೆದುಕೊಂಡು 40 ದಿವಸ ಉಪವಾಸ ಪ್ರಾರ್ಥನೆಯನ್ನು ಮುಗಿಸಿದ ನಂತರನೇ ಅವನಿಗೆ ಸೈತಾನ್ನಿಂದ ಶೋಧನೆಗೆ ಒಳಪಟ್ಟಿದ್ದು. ದೇವರಾತ್ಮನವನು ಅಡುಗೆ ನಡೆಸಿದ, ಅಲ್ಲಿ ಸೈತಾನ ಮೂಲಕ ಅವನಿಗೆ ಶೋಧನೆಗಳು ಸ್ಟಾರ್ಟ್ ಆದವು. ಆದರೆ ಎಲ್ಲಿ ಕೂಡ ಯೇಸು ಸ್ವಾಮಿ ವಾಕ್ಯದೊಟ್ಟಿಗೆ ಮಾತಾಡಿದ್ರು ಸೈತಾನಿಗೆ ಬೆಲೆ ಕೊಡಲಿಲ್ಲ, ಸೈತಾನನ್ನು ಅವನಿಗೆ ಬಗ್ಲಿಲ್ಲ, ಅವನಿಗೆ ತಲೆ ಬಾಗಲಿಲ್ಲ. ಅಂದರೆ ಅವರು ಹಸಿವೆ ಇದ್ದಾಗ ಅವನು ಕಲ್ಲನ್ನು ರೊಟ್ಟಿ ಮಾಡು ಎಂಬುದಾಗಿ ಹೇಳಿದ. ಅವನಿಗೆ ಏನು ಇಲ್ಲದಂತಕ್ಕಂಥ ಪರಿಸ್ಥಿತಿಯಲ್ಲಿ ಈ ರಾಜ್ಯವನ್ನೆಲ್ಲ ನಾನು ನಿನಗೆ ಕೊಡ್ತೀನಂತ, ನೀನು ವಾಕ್ಯದಂತೆ ಮೇಲಿಂದ ಕೆಳಕ್ಕೆ ಧುಮುಕು ಎಂಬುದಾಗಿ ಹೇಳಿದ. ಅಂದರೆ ಅವನು ಕೂಡ ವಾಕ್ಯದೊಂದಿಗೆ ಮಾತನಾಡಿದ. ಆದರೆ ಯೇಸು ಸ್ವಾಮಿಯಲ್ಲಿ ಗದರಿಸಿದ. ಅಂದರೆ ಸರ್ವವು ನನ್ನದೇ, ಇದು ನಾನೇ ಸೃಷ್ಟಿಸಿದ್ದೀನಿ, ಆದರೆ ನೀನು ಇಲ್ಲಿಂದ ತೊಲಗಿ ಹೋಗು ಎಂಬುದಾಗಿ. ಅಂದರೆ ನಾವು ಕೂಡ ಇವತ್ತು ಇಕ್ಕಟ್ಟಾದ ಸಮಯದಲ್ಲಿ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ನಾವು ಯಾವುದೇ ಕಾರಣಕ್ಕೆ ಯಾವುದಕ್ಕೆ ನಾವು ಲೋಕದ ಆಸೆಯಲ್ಲಿ ನಾವು ಬೀಳಬಾರ್ದು. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 9ನೇ ವಚನವನ್ನು ನೋಡಿಕೊಳ್ಳೋಣ. ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು. ದೇವರು ನಮಗೆ ಸ್ತೋತ್ರವನ್ನು ನೋಡ್ರಿ. ಯಾವನಾದರೂ ಒಳಗೆ ಹೋದರೆ ಅಂದರೆ ನನ್ನ ಮುಖಾಂತರ, ಯೇಸುವಿನ ಮುಖಾಂತರ ನಾವು ಪರದೇಶಕ್ಕೆ, ಪರಲೋಕಕ್ಕೆ, ಸ್ವರ್ಗಕ್ಕೆ ನಾವು ಹೋದರೆ ಆತನ ಬಾಗಿಲ ಮೂಲಕ ನಾವು ಇಕ್ಕಟ್ಟಾದ ಬಾಗಿಲನ್ನು ಒಳಗೆ ಹೋದರೆ ನಾವು ಸುರಕ್ಷಿತವಾಗಿರ್ತೀವಿ. ಯಾಕೆಂದರೆ ಒಂದು ವಾಕ್ಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ, ಏಕೆಂದರೆ ಅಲ್ಲಿ ಕದ್ದುಕೊಳ್ಳೋಕೆ ಕಳ್ಳನು ಬರೋದಿಲ್ಲ, ಅದು ನುಸಿ ಹಿಡಿಯುವುದಿಲ್ಲ ಎಂಬುದಾಗಿ ಹೇಳ್ತೀವಿ. ಅಂದರೆ ನಾವು ಏನಾದರೂ ಅಲ್ಲಿ ಒಂದು ಗಂಟು ಕಟ್ಟಿಟ್ಟರೆ ಅದು ನುಸಿ ಹಿಡಿಯುವುದಿಲ್ಲ, ಅಲ್ಲಿ ಯಾವುದೇ ಕಳ್ಳನು ಬಂದು ಅದನ್ನು ಕದ್ದುಕೊಳ್ಳೋದಿಲ್ಲ ಅಂತ ನಾವು ಗಂಟು ಕಟ್ಟಿಟ್ರೆ. ಅದೇ ಪ್ರಕಾರ ಅಲ್ಲಿ ಯಾವುದೇ ಕಳ್ಳನು ಕೂಡ ದೇವರು ಬಿಟ್ಕೊಳ್ಳಲ್ಲ. ನಾವು ಕೂಡ ಅದನ್ನು ಪಾಲನೆ ಮಾಡಿದಾಗ ನಾವು ಕೂಡ ಅಲ್ಲಿ ಸುರಕ್ಷಿತವಾಗಿರ್ತೇವೆ ಎಂಬುದೇ ನಾವು ವಾಕ್ಯದಲ್ಲಿ ನೋಡ್ತೀವಿ. ಅಂದರೆ ಹೊರಗೆ ಬರುವನು ಮತ್ತು ಒಳಗೆ ಹೋಗುವನು, ಮೇವನ್ನು ಕಂಡುಕೊಳ್ಳುವನಂತೆ. ಆದರೆ ಒಂದು ಸರ್ತಿ ಏನಾದರೂ ನರಕಕ್ಕೆ ಹೋದರೆ ನಾವು ಯಾವುದೇ ಕಾರಣಕ್ಕೆ ಹೊರಗಡೆ ಬರುವುದಿಲ್ಲ. ದೇವರು ನಮಗೆ ಸ್ತೋತ್ರ ಆಗಲಿ.
ನಾವು ನೋಡ್ಬೋದು ಈ ನರಕ ಅಂತಕ್ಕದ್ದು ಏನಿದೆಯಲ್ಲ ಅದು ಒಂದು ಸರ್ತಿ ಅಲ್ಲಿ ಎಂಟ್ರಿ ಕೊಟ್ಟ ಮೇಲೆ ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಸತ್ತ ಲಾಜರನು ಮತ್ತು ಶ್ರೀಮಂತನ ವಿಚಾರವನ್ನು ನಾವು ನೋಡುವಾಗ ಅವನು ಲಾಜರನಿಗೆ ಹೇಳ್ತಾನೆ, ನೀನು ಹೋಗಿ ನಮ್ಮ ಅಣ್ಣ ತಮ್ಮನಿಗೆ ನಮಗೆ ಬಂಧು ಬಳಗದರೆ ನೀನು ಸುವಾರ್ತೆ ಸಾರು, ಅವರು ಈ ನರಕಕ್ಕೆ ಬರಬಾರ್ದು ಎಂಬುದಾಗಿ ಹೇಳ್ತಾರೆ. ಆದರೆ ಅವನಿಗೆ ಇಲ್ಲಿ ಒಂದು ಸರ್ತಿ ಹೋಗಲಿಕ್ಕೆ ಮಾತ್ರ ಅಲ್ಲಿ ಅವಕಾಶ, ಹೊರಗಡೆ ಬರಲಿಕ್ಕಿಲ್ಲ. ಆದರೆ ನಮಗೆ ನಾವು ನಿತ್ಯ ಜೀವದಲ್ಲಿ ನಾವು ಏನಾದರೂ ಜಯಮಾಲ್ಯ ಹೊಂದಿದರೆ, ನಾವು ಯೇಸುವಿನ ತತ್ವಗಳನ್ನು ನಾವು ಪಾಲನೆ ಮಾಡಿದರೆ, ಯೇಸುವಿನ ಕಟ್ಟಳೆಗಳನ್ನು ನಾವು ಅನುಸರಿಸಿದರೆ, ಯೇಸು ಸ್ವಾಮಿಯನ್ನು ನಾವು ಜೀವಿತದಲ್ಲಿ ಅಳವಡಿಸಿಕೊಂಡ್ರೆ ನಾವು ಒಳಗೆ ಹೋಗ್ಬೋದು ಮತ್ತು ಹೊರಗೆ ಬರ್ಬೋದು, ನಾವು ಅಲ್ಲಿ ಸುರಕ್ಷಿತವಾಗಿರ್ತೀವಿ ಎಂಬುದಾಗಿ ದೇವರಲ್ಲಿ ಮಾತನಾಡಿದರೆ. ಯೋಹಾನನ ಸುವಾರ್ತೆ 14:6ನೇ ವಚನದಲ್ಲಿ ನಾವು ನೋಡೋದಾದರೆ, ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ನಾವು ಇವತ್ತು ಯೇಸು ಸ್ವಾಮಿಯನ್ನು ಅನುಸರಿಸಬೇಕು. ನಾವು ಈ ಲೋಕದಲ್ಲಿ ಎಲ್ಲರೂ ಮನುಷ್ಯರನ್ನ ಮೆಚ್ಚಿಸಲಿಕ್ಕೆ ಹೋಗ್ತಾ ಇದ್ರೆ ದೇವರನ್ನ ಮೆಚ್ಚಿಸಲಿಕ್ಕೆ ಹೋಗ್ತಾ ಇಲ್ಲ. ದೇವರು ನಮ್ಮೊಟ್ಟಿಗೆ ಏನು ಮಾತಾಡ್ತದನೋ, ದೇವರು ನಮ್ಮ ವಾಕ್ಯದೊಟ್ಟಿಗೆ ಯಾವುದನ್ನು ನಮಗೆ ನೆನಪಿಸ್ತದನೋ, ಇವತ್ತು ಪಾಸ್ಟರ್ ಮೂಲಕ ಆಗಿರ್ಬೋದು, ನಮಗೆ ಅನೇಕ ವಾಕ್ಯಗಳ ಮೂಲಕ ಇಲ್ಲಿ ದೇವರು ನಮ್ಮನ್ನು ಎಚ್ಚರಿಸ್ತಾ ಇರ್ತಾನೆ. ಆ ಎಚ್ಚರ ನಾವು ಪಡೆದೇ ಇದ್ದರೆ ನಾವೇನು ಮಾಡ್ತೀವಿ, ಇಕ್ಕಟ್ಟಾದ ಭಾಗದಲ್ಲಿ ನಾವು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಸರಳವಾದ ಮಾರ್ಗವನ್ನು ನಾವು ಯಾರು ಅನುಸರಿಸ್ತಾರೋ, ದೇವರು ನಂಬಿರ್ತಕ್ಕಂಥ ದೇವಜನರೇ, ಸ್ಪಷ್ಟವಾಗಿ ದೇವರು ಹೇಳ್ತಿದ್ದಾನೆ, ಇದು ನರಕದ ಬಾಗಿಲು, ಅದು ಸರಳ ಮಾರ್ಗ, ಅಲ್ಲಿ ಯಾರು ಕೂಡ ನಿತ್ಯ ಜೀವಕ್ಕೆ ಬರಲಾರದು. ಆ ಮಾರ್ಗವನ್ನು ಹಿಡಿದ ಅಂದರೆ ನಮಗೆ ಇವತ್ತು ಕಷ್ಟ ಆಗ್ತದೆ, ನಾವು ದೇವ್ರು ನಂಬಿದ್ವಿ, ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅಂದರೆ ನಾವು ಅದನ್ನು ಅನುಭವಿಸಲೇಬೇಕು. ಏಕೆಂದರೆ ಯೇಸು ಸ್ವಾಮಿ ನಮಗಾಗಿ, ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳಿಗಾಗಿ ಕಲ್ವಾರಿ ಶಿಲುಬೆಯನ್ನು ಏರಿದ್ರು. ಆದರೆ ಒಂದು ಮಾತು ಕೂಡ ಅವರು ತಂದೆ ವಿರುದ್ಧವಾದ ಮಾತನ್ನು ಆಡಲಿಲ್ಲ. ಆಮೇಲೆ ಅವರು 33 ವರ್ಷ ಇಲ್ಲಿ ಜೀವಿಸಿದ್ರು ಕೂಡ ಒಂದು ಕೂಡ ಅವರು ತಪ್ಪನ್ನು ಮಾಡಲಿಲ್ಲ. ಏಕೆಂದರೆ ಅವರು ತಂದೆಯ ಮಾತಿನಂತೆ ನಡೆದ್ರು. ನಾವಿವತ್ತು ಯೇಸು ಸ್ವಾಮಿಯನ್ನು ನಂಬಿ ಯೇಸು ಸ್ವಾಮಿಯ ಮೂಲಕನೇ ನಾವು ಪರದೇಶಕ್ಕೆ ಹೋಗ್ತೀವಿ ಅಂದರೆ, ಪರಲೋಕಕ್ಕೆ ಹೋಗ್ತೀವಿ, ನಾವು ನಿತ್ಯ ಜೀವಕ್ಕೆ ಹೋಗ್ತಾ ಇದ್ದೀವಿ, ನಾವು ಸ್ವರ್ಗಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅದು ಯಾರ ಮೂಲಕ? ಅದು ಯೇಸು ಸ್ವಾಮಿಯ ಮೂಲಕ ಅಂತ ದೇವರು ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಅಂತ ಇಲ್ಲಿ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾನೆ ದೇವರು. ಆದರೆ ಆ ಸ್ವತಂತ್ರದಲ್ಲಿ ನಾವು ಏನು ಮಾಡಬೇಕು? ಯೇಸುವನ್ನು ಕಂಡುಕೊಳ್ಬೇಕು. ಇವತ್ತು ನಾವು ಯಾರನ್ನ ಮೆಚ್ಚಿಸ್ತಾ ಇದ್ದೀವಿ? ಈ ಲೋಕದವರೆಲ್ಲರೂ ಮೆಚ್ಚಿಸ್ತಾ ಇದ್ದೀವಿ, ನಮ್ಮ ತಂದೆ ತಾಯಿಗಳನ್ನ ಮೆಚ್ಚಿಸ್ತಾ ಇದ್ದೀವಿ. ಈ ರೀತಿ ನಾವು ಮಾಡೋದ್ರಿಂದ ದೇವರಿಗೆ ವಿರುದ್ಧವಾಗಿ ನಾವು ನಡೆಯೋರಾಗಿರ್ತೀವಿ. ಅಂದರೆ ದೇವರ ವಾಕ್ಯದೊಟ್ಟಿಗೆ ನಾವು ಜೀವಿಸೋರಾಗಿರ್ಬೇಕು. ವಾಕ್ಯವನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ವಾಕ್ಯವನ್ನು ಬದಲಿಸದೆ ನಾವು ಜೀವಿಸೋರಾಗಿರ್ಬೇಕು. ಅಂದರೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ವಾಕ್ಯವನ್ನು ಬದಲಾಯಿಸುವುದಲ್ಲ. ವಾಕ್ಯವೆಂಬಾತನೇ ನಮ್ಮ ಮಧ್ಯದಲ್ಲಿ ವಾಸಿಸ್ತಾ ಇದ್ದಾನೆ. ಅಂದರೆ ವಾಕ್ಯವು ನಮ್ಮ ಹೃದಯದ ಅಲಗು ನೆಟ್ಟಂತ ಆಗಬೇಕು. ಆವಾಗ ನಮ್ಮ ಹೃದಯದಲ್ಲಿ ಅಲಗು ನೆಟ್ಟಂತ ಆದಾಗ ಆ ವಾಕ್ಯ ನಾವು ಅನುಸರಿಸೋರಾಗಿರ್ಬೇಕು. ವಾಕ್ಯವನ್ನು ನಾವು ಯಾವುದೇ ಕಾರಣಕ್ಕೆ ಹಲ್ಲೆಗೆಳಬಾರ್ದು. ವಾಕ್ಯಕ್ಕೆ ವಿರುದ್ಧವಾಗಿ ನಾವು ನಡೆಯಲೇಬಾರ್ದು. ಯಾಕಂದರೆ ವಾಕ್ಯವೇ ನಮಗೆ ಸತ್ಯ ಮಾರ್ಗ. ವಾಕ್ಯ ಮಾತ್ರ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ನಮ್ಮನ್ನು ಸಭೆ ಮಾತ್ರ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಯಾಕಂದರೆ ದೇವರು ಪಾಸ್ಟ್ಗಳ ಮೂಲಕ ಮಾತಾಡ್ತಾನೆ, ವಾಕ್ಯದ ಮೂಲಕ ಮಾತಾಡ್ತಾನೆ, ಪ್ರತಿಯೊಬ್ಬರನ್ನ ಎಚ್ಚರ ಪಡಿಸ್ತಾನೆ. ಅಂದರೆ ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವಂಥದ್ದು ಅದು ಏನು ಮಾಡುತ್ತೆ? ಮರಣದವರೆಗೆ ಕರ್ಕೊಂಡು ಹೋಗುತ್ತೆ. ಆದರೆ ನಾವು ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ, ನಾವು ಪುನರುತ್ಥಾನವಾಗಿ ನಾವು ಪರಲೋಕಕ್ಕೆ ಹೋಗ್ಬೇಕಂದ್ರೆ ನಾವು ಇಲ್ಲಿ ಕಷ್ಟಗಳನ್ನು ಅನುಭವಿಸಲೇಬೇಕು. ಆ ಕಷ್ಟಗಳನ್ನು ನಾವು ಎದುರಿಸಲೇಬೇಕು. ಯಾಕಂದರೆ ಯೇಸು ಸ್ವಾಮಿ ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಮತ್ತೆ ಪುನರುತ್ಥಾನವನ್ನು ಬದುಕಿ 3ನೇ ದಿವಸದಲ್ಲಿ ಎದ್ದು ಬಂದು ಪುನರುತ್ಥಾನ ಹೊಂದಿ ನಮಗೆಲ್ಲ ಸಾಕ್ಷಿಯಾಗಿ ನಿಂತರು. ಆದರೆ ಅವರು ಕಷ್ಟವನ್ನು ಅನುಭವಿಸ್ತಿದ್ದರೆ ಅವರು ಇವತ್ತು ಪುನರುತ್ಥಾನ ಆಗ್ತದಿಲ್ಲ, ಅವರು ದೇವರಂತ ಸಾಬೀತಾಗ್ತದಿಲ್ಲ. ಯಾಕಂದರೆ ಅವ್ವ ಆದಾಮನ ಸೃಷ್ಟಿ ಮಾಡಿದಾಗ ಆದಾಮನು ಕೂಡ ದೇವರ ಮಗನೆಂಬುದಾಗಿ ನಾವು ನೋಡ್ತೀವಿ. ಆದರೆ ಅವನು ಪಾಪ ಮಾಡಿದ. ಆದರೆ 2ನೇ ಆದಾಮನು ಯೇಸು ಸ್ವಾಮಿ ಎಲ್ಲಿಯೂ ಕೂಡ ಪಾಪ ಮಾಡಲಿಲ್ಲ, ತಪ್ಪು ಮಾಡಲಿಲ್ಲ, ಅವರು ನಿತ್ಯ ಜೀವಕ್ಕೆ ಬಾಧ್ಯರಾದರು. ನಾವು ಕೂಡ ಯೇಸು ಸ್ವಾಮಿಯ ಮೂಲಕ ನಾವು ತಂದೆಯ ಬಳಿಗೆ ಹೋಗ್ತೀವಿ ಎಂಬುದಾಗಿ ನಮಗೆ ಗೊತ್ತಾದ ಮೇಲೆ ನಾವು ವಾಕ್ಯವನ್ನು ಅರಿತುಕೊಂಡು ವಾಕ್ಯದೊಟ್ಟಿಗೆ ನಾವು ಜೀವಿಸಿ ವಾಕ್ಯವನ್ನೇ ಎಂಬಾತನನ್ನು ನಾವು ಪ್ರೀತಿಸೋರಾಗಿರ್ಬೇಕು. ಅಂದರೆ ದಾರಿ ಇಕ್ಕಟ್ಟು, ಬಿಕ್ಕಟ್ಟು, ಇದು ಬಾಗಿಲು, ಇದು ಸತ್ಯದ ಮಾರ್ಗ, ಇದು ಸುಳ್ಳಿನ ಮಾರ್ಗ ಅನ್ನೋದನ್ನು ನಾವು ತಿಳ್ಕೊಬೇಕು. ಆ ಅರಿವು ನಮ್ಮಲ್ಲಿ ಬಂದಾಗ ನಾವು ಎಷ್ಟೇ ಕಷ್ಟ ಬಂದ್ರೂ ನಾವು ದೇವರನ್ನು ದೂಷಿಸುವುದಿಲ್ಲ, ನಾವು ಯಾರಿಗೂ ಕೂಡ ನಿಂದಾಪಮಾನಗಳನ್ನು ಹೊರಿಸುವುದಿಲ್ಲ. ಇವತ್ತು ಎಷ್ಟೋ ಜನ ಪಾಸ್ಟರ್ಗಳನ್ನು ಬೈತಾರೆ, ದೇವ್ರನ್ನು ಕೂಡ ಬೈತಾರೆ. ಯಾಕೆಂದರೆ ಕಷ್ಟ ಬಂದಟ್ಟಿಗೆ ಅವರು ದೂಷಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ನಿಜವಾದ ಯೇಸು ಸ್ವಾಮಿಯನ್ನು ಅರಿತು ನಿಜವಾಗಿ ನಾವು ದೇವರನ್ನು ಕಂಡುಕೊಂಡು ನಾವು ದೀಕ್ಷಾ ಸ್ಥಾನದಲ್ಲಿ ಪಾಲುದಾರರಾಗಿ ನಮ್ಮ ಪಾಪಗಳನ್ನು ನಾವು ಬಿಟ್ಟು ಅರಕೆ ಮಾಡಿ ಮಾನಸಾಂತರ ಹೊಂದಿ ನಾವು ಜೀವಿಸುವಾಗ ನಮ್ಮಲ್ಲಿ ಬದಲಾವಣೆ ಆದಾಗ ನಾವು
ಖಂಡಿತವಾಗಿ ದೇವರನ್ನು ಅರ್ಥ ಮಾಡ್ಕೊಳ್ತೀವಿ. ದೇವರನ್ನು ನಾವು ಆತ್ಮದ ದೃಷ್ಟಿಯಲ್ಲಿ ನಾವು ನೋಡೋರಾಗಿರ್ಬೇಕು. ಯಾಕಂದರೆ ನಮ್ಮ ಕಣ್ಣಿಗೆ ದೇವರು ಕಾಣೋದಿಲ್ಲ, ಆದರೆ ನಮ್ಮ ಆತ್ಮದಲ್ಲಿ ದೇವರು ನಾವು ನೋಡೋರಾಗಿರ್ತೀವಿ. ನಮ್ಮ ದೇವರನ್ನು ನಾವು ಪರೀಕ್ಷಿಸಿ ತಿಳ್ಕೊಳ್ಬೇಕು. ನಮ್ಮ ದೇವರು ಯಾವ ರೀತಿ ನಮ್ಮೊಟ್ಟಿಗೆ ಮಾತಾಡ್ತಾರೆ, ನಮ್ಮನ್ನು ಯಾವ ರೀತಿ ನಡೆಸ್ತಾರೆ ಎಂಬುದಾಗಿ. ಯಾಕಂದರೆ ಲೋಕದಲ್ಲಿ ಅನೇಕ ಸಂಕಟಗಳು ಉಂಟು, ನಾನು ಅವುಗಳನ್ನು ಜಯಿಸಿದ್ದೇನೆ ಅಂತ ಎಂಬುದಾಗಿ ನಮ್ಮ ಯೇಸು ಸ್ವಾಮಿ ಹೇಳ್ತಾರೆ. ಅಂದರೆ ನಾನು ಆಲ್ರೆಡಿ ಲೋಕವನ್ನು ಜಯಿಸಿದ್ದೇನೆ ಶಿಲುಬೆಯಲ್ಲಿ, ನೀವು ಪಾಪ ಮಾಡಬೇಡ್ರಿ, ನೀವು ಕೂಡ ಜಯಿಸಿರಿ, ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ, ಸೈತಾನನ ಎದುರಿಸುವಂಥ ಸರ್ವ ಆಯುಧಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಎಂಬುದಾಗಿ ಹೇಳ್ತಾರೆ. ಅಂದರೆ ದೇವರ ವಾಕ್ಯ ಎಷ್ಟು ಬಲಶಾಲಿಯಾಗಿದೆ. ನಾವು ಯಾಕೆ ಲೋಕದ ಕಡೆಗೆ, ಲೋಕದ ಆಸೆಯಲ್ಲಿ ನಾವು ಬೀಳ್ತಾ ಇದ್ದೀವಿ, ಯಾಕೆ ನಾವು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ, ಯಾಕೆ ನಿತ್ಯ ಜೀವಕ್ಕೆ ನಾವು ಬರೋಕ್ಕಾಗ್ತಾಯಿಲ್ಲ ಎಂಬುದಾಗಿ ನಾವು ನೋಡ್ಕೊಂಡು, ಅಂದರೆ ಸತ್ಯದ ಮಾರ್ಗದಲ್ಲಿ ನಾವು ಬರಬೇಕು. ನಿತ್ಯ ಜೀವಕ್ಕೆ ನಾವು ಬರಬೇಕಂದ್ರೆ ಅನೇಕ ಕಷ್ಟಗಳು ಸಂಕಷ್ಟಗಳು ಬಂದಾಗ ನಾವು ಎದುರಿಸಿ ನಿಂತು ಜಯಿಸಬೇಕು. ನಾವು ಜಯಮಾಲೆಯನ್ನು ಹೊಂದಬೇಕು. ಆಗ ನಾವು ನಿತ್ಯ ಜೀವಕ್ಕೆ ಸೇರಲಾಗಿರ್ತೀವಿ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಇಕ್ಕಟ್ಟಾದ